ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. 13ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆಯಲಿದ್ದು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಟಿವಿಟಿ ರೂಮಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿದ್ದು ಮೊದಲನೇದಾಗಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಐಶ್ವರ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಮೋಕ್ಷಿತಾ ಮಂಜು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗೂ ರಜತ್ ಅವ್ರನ್ನ ಗೌತಮಿ ಅವರು ನಾಮಿನೇಟ್ ಮಾಡಿದ್ದಾರೆ. ಮಂಜು ಅವರು ಮೋಕ್ಷಿತನ ನಾಮಿನೇಟ್ ಮಾಡಿದ್ದಾರೆ ಹಾಗೂ ನೇರವಾಗಿ ಕ್ಯಾಪ್ಟನ್ ಭವ್ಯಗೌಡ ಅವರು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ರೆಸಾರ್ಟ್ ಟಾಸ್ಕಲ್ಲಿ ಮೋಕ್ಷಿತಾ ಅವ್ರನ್ನ ಮಂಜು ಅವರು ತುಂಬಾ ಬೈದು ಗದರಿಸೋದೆಲ್ಲ ಮಾಡಿರ್ತಾರೆ. ಅದಕ್ಕೆ ಸಿಟ್ಟಿಗೆದ್ದರು ಮೋಕ್ಷಿತಾ ಅವರು ಮಂಜು ಅವ್ರನ್ನ ನಾಮಿನೇಟ್ ಮಾಡಿ ತುಂಬಾ ವಾದ ಆಗುತ್ತೆ ಅಂತಲೇ ಹೇಳ್ಬೋದು ಮಂಜುಗೂ ಮತ್ತು ಗೌತಮಿ ಅವರು. ಅಷ್ಟೇ ಅಲ್ಲದೆ ಚೈತ್ರ ಅವರನ್ನು ಹನುಮಂತ ಅವರು ನಾಮಿನೇಟ್ ಮಾಡ್ತಾರೆ. ಧನರಾಜ್ ಕೂಡ ಚೈತ್ರ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ತ್ರಿವಿಕ್ರಮ ಕೂಡ ಐಶ್ವರ್ಯ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಉಗ್ರ ಮಂಜು ಅವರು ಈ ವಾರದಿಂದ ಅವ್ರ ಆಟನ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿ ಟಾಸ್ಕಲ್ಲಿ ನೀವು ಈಗಾಗಲೇ ನೋಡಿರ್ಬೋದು. BB ಸಿಬ್ಬಂದಿಯಾಗಿರೋ ಧನರಾಜ್ ಅವರು ನೀರಿನ ಗ್ಲಾಸ್ನ ತೊಗೊಂಡು ಬರ್ತಾರೆ. ಆ ನೀರಿನ ಗ್ಲಾಸ್ನ ಒಡೆದಾಕಿ ಮಂಜು ಅವರು ತಮ್ಮ ರೋಷನ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಮ್ಯಾನೇಜರ್ ಆಗಿದ್ದ ಮೋಕ್ಷಿತಾರನ್ನು ಕೂಡ ಪದೇ ಪದೇ ಕರೆದು ನೀನು ಕತೆ ಮೇಯ್ಸೋಕ್ಕೆ ಬಂದಿದೆಯಾ ಅಂತ ಬೈದು ಕಳಿಸ್ತಿರ್ತಾರೆ. ಅಷ್ಟೇ ಅಲ್ಲದೆ ನಿನ್ನೆ ರೆಸಾರ್ಟ್ ಟಾಸ್ಕ್ ಬದಲು ಆದಮೇಲಂತೂ ರಜತ್ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು ಈ ಟಾಸ್ಕಲ್ಲಿ. ರಜತ್ ಅವರೇ ಈ ಟಾಸ್ಕಲ್ಲಿ ಹೈಲೈಟ್ ಆಗಿದ್ರು ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಚೈತ್ರ ಅವ್ರನ್ನ ಇವರು ತುಂಬಾ ಗೋಳೈಕೊಂಡ್ರು. ಅಷ್ಟೇ ಅಲ್ಲದೆ ಗೌತಮಿ ಅವ್ರನ್ನ ಕೂಡ ತುಂಬಾ ಗೋಳೈಕೊಂಡ್ರು ಅಂತಲೇ ಹೇಳ್ಬೋದು. ಇವರೇ ಜಗಳ ಆಡಿಕೊಂಡು ಮೋಕ್ಷಿತಾ ಅವ್ರನ್ನ ಚುಡಾಯಿಸ್ಕೊಂಡು ಭವ್ಯಗೌಡ ಅವ್ರನ್ನ ಕೂಡ ಚುಡಾಯಿಸ್ಕೊಂಡು ಮನೆಯನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ತುಂಬಾ ಕಾಡಿಸಿದ್ರು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಬಟ್ಟೆ ಒಗೆಯೋ ಟಾಸ್ಕ್ನ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದರು ಅಂತಲೇ ಹೇಳ್ಬೋದು. ಒಬ್ಬೊಬ್ಬರನ್ನು ಬ್ಯುಸಿಯಾಗಿ ಇಟ್ಕೊಂಡು ಇವರು ಚೈತ್ರ ಅವ್ರ ಕೈಲಿ ಬಟ್ಟೆ ವಾಶ್ ಮಾಡಿಸ್ತಾ ಅವರು ಟಾಸ್ಕ್ ವಿನ್ ಆದ್ರು ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಭವ್ಯಗೌಡ ಅವ್ರನ್ನ ಬಿಗ್ ಬಾಸ್ ಅವರು ನೇರ ನಾಮಿನೇಟ್ ಮಾಡೋಕ್ಕೆ ಹೇಳ್ತಾರೆ. ಭವ್ಯಗೌಡ ಅವರು ನೇರವಾಗಿ ಹನುಮಂತ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಯಾಕಂದರೆ ಹೋದ ವಾರದ ನಾಮಿನೇಷನ್ ರೌಂಡಲ್ಲಿ ಭವ್ಯ ಅವರನ್ನು ನೀರಿಗೆ ತಳ್ಳಿ ಹನುಮಂತ ಅವರು ನಾಮಿನೇಟ್ ಮಾಡಿರ್ತಾರೆ. ಸರಿಯಾಗಿ ರೀಸನ್ ಇಲ್ದಲ್ಲಿ ನನ್ನ ನಾಮಿನೇಟ್ ಮಾಡಿದರು ಹನುಮಂತು ಅಂತ ಭವ್ಯ ಅವರು ತುಂಬಾ ಸಿಟ್ಟು ಮಾಡ್ಕೊಂಡಿರ್ತಾರೆ ಹೋದ ವಾರ. ಅಷ್ಟೇ ಅಲ್ಲದೆ ಈ ವಾರ ಅವರು ಕ್ಯಾಪ್ಟನ್ ಆಗಿ ನೇರವಾಗಿ ಹನುಮಂತು ಅವ್ರನ್ನ ನಾಮಿನೇಟ್ ಮಾಡಿ ತಮ್ಮ ಸೇಡನ್ನು ತೀರಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಚೈತ್ರ ಅವರನ್ನು ಹನುಮಂತು ಮತ್ತು ಧನರಾಜ್ ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ಕೂಡ ಅವರು ಚೈತ್ರ ಅವರನ್ನೇ ನಾಮಿನೇಟ್ ಮಾಡ್ತಿದ್ದಾರೆ. ಇದಿಷ್ಟು ಇವತ್ತಿನ ಎಲಿಮಿನೇಷನ್ ಪ್ರಕ್ರಿಯೆ. ಮತ್ತೆ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್.